ಹಾಯ್ ಹಲೋ ಫ್ರೆಂಡ್ಸ್, ಲಕ್ಷ್ಮಿ ಅಡಿಗೆ ಮನೆಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಚಿಕನ್ ಬಿರಿಯಾನಿ, ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇದು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ನಾನು ಮಾಡೋದು ನಮ್ಮ ಮನೇಲಿ ಸಖತ್ತಾಗಿರುತ್ತೆ. ಮಕ್ಕಳೆಲ್ಲ ಚೆನ್ನಾಗಿ ಇಷ್ಟಪಡ್ತಾರೆ. ಇದನ್ನು ಮಾಡಿ ನಿಮ್ಮ ಮನೇಲೂ. ಇದು ನಾನು ಮನೇಲಿ ಮಾಡೋದು ನಿಮಗೂ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಚಿಕನ್ನ ಅರಿಶಿನ ಹಾಕಿ ತೊಳೆದಿಕೊಂಡಿದ್ದೀನಿ ಸ್ಮೆಲ್ ಹೋಗಲಿ ಅಂತ. ಅದಕ್ಕೊಂದು 3 ಈರುಳ್ಳಿ, 1-2 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಪುದೀನ ಹಾಕ್ಕೊಂಡಿದ್ದೀನಿ, ಒಂದು ಚಕ್ಕೆ 2 ಇಂಚಷ್ಟು, ಒಂದು 5 ಲವಂಗ ಹಾಕ್ಕೊಂಡಿದ್ದೀನಿ, ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಆಮೇಲೆ ಪುದೀನನೂ ಒಂದು ಇಡೀ ಹಾಕ್ಕೊಂಡಿದ್ದೀನಿ. ಮಾಡಿ ಈ ಥರ ಚೆನ್ನಾಗಿರುತ್ತೆ. ಆಮೇಲೆ ಶುಂಠಿ ಒಂದು 2 ಇಂಚ್ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಆಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 10 ಹಾಕ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ನಿಮ್ಮ ಮನೆ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಹೆಚ್ಚಿಸ್ಕೊಳ್ಳಿ. ನಾನು ಒಂದು 5 ಜನ ಮಾಡ್ತಿರೋದು ನೋಡಿ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಇಡೀ ಅಷ್ಟು ನಾನು ನೋಡಿ. ಈ ಥರ ರುಬ್ಕೊಳ್ಳಿ. ಅತಿ ಇದು ನುಣ್ಣಗಾಗಂಗೆ ರುಬ್ಕೋಬೇಡಿ, ಒಂದು ಸ್ವಲ್ಪ ತರ್ತರಿ ಇದ್ದಷ್ಟು ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ. ಜಾಸ್ತಿ ಇದನ್ನು ಹಾಕೋದಿಲ್ಲ, ಸಾಕಾಗಿದೆ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ನೀಟಾಗಿ ಉರಿಬೇಕು ನೋಡಿ. ಹಾಕ್ಕೊಂಡು ಈರುಳ್ಳಿನ ಉರಿತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿ. ಇವಾಗ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದು ಸಣ್ಣದು ಹಾಕ್ಕೊಂಡಿದ್ದೀನಿ. ನಾನು ಟೊಮೊಟೊ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ ನೋಡಿ. ಟೊಮೊಟೊಗೆ ಅರಿಶಿಣ ಹಾಕಿ, ಅತಿ ಟೊಮೊಟೊ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಚೆನ್ನಾಗಿರಲ್ಲ. ಏನೋ ಟೇಸ್ಟ್ಗೆ ಅಂತ ಹಾಕ್ತೀವಿ, ಅತಿ ಹಾಕೋಕ್ಕೋಗ್ಬಾರ್ದು, ಚೆನ್ನಾಗಿರಲ್ಲ ನೋಡಿ. ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸಾಫ್ಟ್ ಆಗಲಿ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಚಿಕನ್ ಹಾಕ್ಕೊಳ್ಳಿ. ಒಂದು 3/4 kg ತೊಗೊಂಡಿದ್ದೀನಿ ನಾನು ಚಿಕನ್ನು ನೋಡಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ. ಅದು ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಇವಾಗಲೇ ನೀಟಾಗಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ಎಲ್ಲ ಮಸಾಲೆಗಳನ್ನ ಆ್ಯಡ್ ಮಾಡಿ. ಇವಾಗ ಧನಿಯಾ ಹಾಕಿದ್ದೀನಿ ನಾನು, 1 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಧನಿಯಾ ಪುಡಿನ. ಆಮೇಲೆ ಗರಂ ಮಸಾಲೆ ನೋಡ್ಕೊಂಡು ಹಾಕ್ಕೊಳ್ಳಿ, ಅದಕ್ಕೂ ಹಾಕ್ಕೊಂಡಿರ್ತೀವಲ್ಲ ರುಬ್ಬಕ್ಕೂ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಚಿಲ್ಲಿ ಪೌಡ್ರು ಒಂದು 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರದ್ದು ನೀಟಾಗಿ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲೆನ, ಅದನ್ನು ಹಾಕ್ಕೊಳ್ಳಿ. ಆವಾಗಲೇ ಇದನ್ನೆಲ್ಲ ರುಬ್ಬಿಟ್ಕೊಂಡಿದ್ವಲ್ಲ, ಹಸಿರು ಮೆಣಸಿನ್ಕಾಯಿ ಎಲ್ಲ ಶುಂಠಿದು ಅದ್ರ ಮಿಶ್ರಣನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಅದು ಮಸಾಲ ರುಬ್ಬಿದಷ್ಟು ಈ ಥರ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಇದೇ ಥರ ಮಾಡೋದು, ಅದಕ್ಕೆ ನಾನು ನಿಮಗೂ ಇದೇ ಥರ ಹೇಳ್ತಾಯಿದ್ದೀನಿ ನೋಡಿ. ಅದಕ್ಕೆ ಬಿರಿಯಾನಿ ಪೌಡ್ರ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಬಿರಿಯಾನಿ ಪೌಡ್ರ್. ನಾನು ಆರ್ಚಿ ಹಾಕಿದ್ದೀನಿ, ನೀವು ಯಾವ್ದು ಬೇಕು ಒಂದು ಅರ್ಧ ಇದ್ರಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. 2 ಸ್ಪೂನ್ 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರಕ್ಕೆ ತಕ್ಕಾಗ. ನಮ್ಮನೆ ಒಂದು ಸ್ವಲ್ಪ ಖಾರ ನಾವು ಜಾಸ್ತಿ ತಿನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ. ಚೆನ್ನಾಗಿ ಕುದಿಬೇಕು, ಅದು ನೀಟಾಗಿ ಎಣ್ಣೆ ಬಿಟ್ಕೊಂಡಷ್ಟು ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ ನೋಡಿ. ಈಗೆಲ್ಲ ಬಿಟ್ಕೊಂಡಿದೆ. ಇವಾಗ ಅಕ್ಕಿನ ತೊಳೆದಿಕ್ಕೊಂಡಿದೆ ನಾನು 20 ನಿಮಿಷ ನೋಡಿ. ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ತೊಳೆದು ನೆನೆಸಿಕ್ಕಿದ್ನಲ್ಲ 20 ನಿಮಿಷ, ಅದನ್ನು ಹಾಕಿದ್ದೀನಿ. ಮಿಕ್ಸ್ ಮಾಡಿ ನೀಟಾಗಿ ನೋಡಿ. ಇವಾಗ ಆವಾಗಲೇ ಜಾರಲ್ಲಿ ರುಬ್ಬಿದ್ವಲ್ಲ, ಅದ್ರ ನೀರಿತ್ತಲ್ಲ ಅದನ್ನು ಹಾಕ್ಕೊಂಡು ಇವಾಗ ನೀರು ಹೆಚ್ಚಿಸ್ಕೊಳ್ಳಿ, ನೋಡ್ಕೊಂಡು ಹೆಚ್ಚಿಸ್ಕೊಳ್ಳಿ ನೀವು. ನಾನು 3 ಲೋಟ ಹಾಕಿದ್ದೀನಿ ಅಕ್ಕಿನ. 3 ಲೋಟಕ್ಕೆ 3 ಲೋಟ ಅಂದರೆ 3 ಲೋಟ ನೀವು ನೀರು ಹಾಕ್ಕೊಳ್ಳಿ. ನೀರಿನ ಮಾಮೂಲಿ ನೀವು ಹಾಕ್ಕೊಂಡು, ನಾನು ಅಂದರೆ ನನ್ನ ಕಣ್ಣು ಅಳತೆಲೇ ಮಾಡ್ತೀನಿ. ಉಪ್ಪು ಒಂದು ಸ್ವಲ್ಪ ಕಮ್ಮಿ ಆಗಿತ್ತು, ಆವಾಗಲೇ ಹಾಕ್ಕೊಂಡಿದ್ವಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು, ಸುಮ್ಮನೆ ಹಾಕಬೇಡಿ. ಆವಾಗಲೇ ಹಾಕ್ಕೊಂಡಿದ್ನಲ್ಲ, ಅದು ನೋಡ್ಬಿಟ್ಟು ಇವಾಗ ಒಂದು ಸ್ವಲ್ಪ ನಾನು ಇವಾಗ ಮತ್ತೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕುದಿಬೇಕು ಇವಾಗ ನೋಡಿ. ಎಷ್ಟು ಕುದ್ದು ನೀಟಾಗಿ ಕುದೀತದೆ ನೋಡಿ. ಇವಾಗ ತಳ ಹಿಡಿದ್ಬಿಡ್ತದೆ, ಚೆನ್ನಾಗಿ ತಿರ್ಕೋಬೇಕು ನೋಡಿ. ಇವಾಗ ನೀರೆಲ್ಲ ಸುಂಡಿದೆ ನೋಡಿ. ಪಾತ್ರೆಲೇ ಚೆನ್ನಾಗಿರುತ್ತೆ ದಮ್ ಕಟ್ ಮಾಡಿದ್ರೆ, ನಂಗೆ ಅದೇ ಇಷ್ಟ ನೋಡಿ. ಇವಾಗ ಕೆಳಗಡೆ ತವ ಇಕ್ಕಿದ್ದೀನಿ ನಾನು. ತವದ ಮೇಲೆ ಪಾತ್ರೆ ಇಟ್ಬಿಟ್ಟು ದಮ್ ಕಟ್ಸ್ತಾ. ಹಂಗೆ ಇಟ್ಟಿದ್ರೆ ತಳ ಹಿಡಿದ್ಬಿಡುತ್ತೆ ಅಂತ. ಈ ಥರ ಇಟ್ಟರೆ ತಳ ಹಿಡಿಯಲ್ಲ, ಚೆನ್ನಾಗಿ ಬೇಯುತ್ತೆ ನೀಟಾಗಿ ಅಂದ್ಬಿಟ್ಟು ಒಂದು 7 ನಿಮಿಷ ಇಕ್ಕಿ ನೀಟಾಗಿ. ಇವಾಗ ನೋಡಿ
ಸಖತ್ತಾಗಿರುತ್ತೆ ಬಿರಿಯಾನಿ ಅಂತ. ಚಿಕನ್ ಬಿರಿಯಾನಿ ನೋಡಿ, ನಾಟಿ ಸ್ಟೈಲ್ ಚೆನ್ನಾಗಿರುತ್ತೆ. ಇದು ಈ ಥರ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಚಿಕನ್ ಬಿರಿಯಾನಿ ಈ ಥರ ನೀವು ಒಂದು ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಮನೇಲಿ ಎಲ್ಲ ಮಾಡ್ಕೊಂಡು ತಿನ್ನಿ. ನಮ್ಮ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.